ಓಂ ಶ್ರೀ ಗುರುಭ್ಯೋ ನಮಃ. ನವಗ್ರಹ ದೇವತಾಭ್ಯೋ ಕುಲದೇವತಾಭ್ಯೋ. ಆತ್ಮೀಯ ವೀಕ್ಷಕರೇ, ನಾನು ಮಾಸ್ಟರ್ ಚಾನಲ್ಗೆ ತಮಗೆಲ್ಲ ಸ್ವಾಗತ. ಸೆಪ್ಟೆಂಬರ್ ತಿಂಗಳ ಕರ್ಕಾಟಕ ರಾಶಿಯವರ ಅಂದರೆ ಕರ್ಕ ರಾಶಿಯವರ ಚಂದ್ರದೇವರ ಅಧಿಪತಿಯಾಗಿರ್ತಕ್ಕಂಥ ಕರ್ಕ ರಾಶಿಯವರ ಗೋಚಾರ ಫಲವನ್ನು ನೋಡೋಣ. ಮೊದಲಿಗೆ ಈ ತಿಂಗಳಲ್ಲಿ ಆಗ್ತಕ್ಕಂಥ ಗ್ರಹ ಸ್ಥಿತಿಗಳ ಸಂಚಾರ, ನಂತರ ಈ ತಿಂಗಳಲ್ಲಿ ಬರ್ತಕ್ಕಂಥ ವಿಶೇಷ ದಿನಗಳ ಬಗ್ಗೆ ತಿಳಿದುಕೊಳ್ಳೋಣ. ಸೂರ್ಯದೇವರು ಮೊದಲೇ ಗ್ರಹ ಸಂಚಾರವನ್ನು ನೋಡೋಣ. ಗ್ರಹ ಸ್ಥಿತಿಗಳು ಯಾವ ರೀತಿಯಾಗಿದೆ. ಸೂರ್ಯದೇವರು 5ನೇ ಅಂದ್ರೆ ಸಿಂಹರಾಶಿಯಲ್ಲಿ ಇರ್ತಕ್ಕಂಥದ್ದು. ಆ 16ನೇ ತಾರೀಕಿನ ನಂತರ ಕನ್ಯಾ ರಾಶಿಗೆ ಸ್ಥಳಾಂತರವಾಗ್ತಕ್ಕಂಥದ್ದು, ಸ್ಥಾನಪಲ್ಲಟವಾಗ್ತಕ್ಕಂಥದ್ದು. ಅದೇ ರೀತಿ ಬುಧದೇವರು ಈಗಾಗಲೇ ಸಿಂಹರಾಶಿಯಲ್ಲಿ ಇದ್ದು, ಅಂದ್ರೆ ತಿಂಗಳ ಆರಂಭದಲ್ಲಿ ಸಿಂಹರಾಶಿಯಲ್ಲಿ ಇದ್ದು 15ನೇ ತಾರೀಕಿನ ನಂತರ 6ನೇ ರಾಶಿ ಅಂದ್ರೆ ಕನ್ಯಾ ರಾಶಿಗೆ ಸಂಚಾರ ಮಾಡ್ತಕ್ಕಂಥದ್ದು. ಇನ್ನು ಮಂಗಳ ದೇವರು ಕನ್ಯಾ ರಾಶಿಯಲ್ಲೇ ಇದ್ದು, ತಿಂಗಳ ಆರಂಭದಿಂದ ಕನ್ಯಾ ರಾಶಿಯಲ್ಲೇ ಇದ್ದು, ನಂತರ 13ನೇ ತಾರೀಕಿನ ನಂತರ ಏನಪ್ಪಾ ಅಂದ್ರೆ ತುಲಾ ರಾಶಿಗೆ ಸಂಚಾರವನ್ನು ಮಾಡ್ತಕ್ಕಂಥದ್ದು. ಇನ್ನು ಶುಕ್ರದೇವರು 14ನೇ ತಾರೀಕಿಗೆ ಕರ್ಕಾಟಕ ರಾಶಿಯಿಂದ ಸಿಂಹರಾಶಿಗೆ ಸಂಚಾರವನ್ನು ಮಾಡ್ತಾರೆ. ಇನ್ನು ಯಥಾಸ್ಥಿತಿ ಮಂದಗತಿಯ ಗ್ರಹಗಳಾಗಿರ್ತಕ್ಕಂಥ ಗುರುದೇವರು ತೃತೀಯ ಅಂದ್ರೆ ಮಿಥುನ ರಾಶಿಯಲ್ಲಿ, ಶನಿದೇವರು ಮೀನ ರಾಶಿಯಲ್ಲಿ, ರಾಹು ಕುಂಭ ರಾಶಿಯಲ್ಲಿ, ಕೇತು 5ನೇ ರಾಶಿಯಾಗಿರ್ತಕ್ಕಂಥ ಸಿಂಹರಾಶಿಯಲ್ಲಿ ಸಂಚರಿಸ್ತಾ ಇದ್ದಾರೆ. ಇದಿಷ್ಟು ಈ ತಿಂಗಳ ಗ್ರಹದ ಗೋಚಾರ ಸ್ಥಿತಿ. ನಂತರ ಏನಪ್ಪಾ ಅಂದ್ರೆ ಈ ತಿಂಗಳಲ್ಲಿ ಬರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ದಿನಗಳು ಅಂದ್ರೆ 3ನೇ ತಾರೀಕು ಬುಧವಾರ ಪರಿವರ್ತನೆ ಏಕಾದಶಿ ಆಗಿರ್ತಕ್ಕಂಥದ್ದು. ಯಾರು ಏಕಾದಶಿಯನ್ನು ಆಚರಿಸ್ತಾ ಇದ್ರಿ ಅವರಿಗೆ ತುಂಬಾ ಅನುಕೂಲ ಆಗಿರ್ತಕ್ಕಂಥದ್ದು. ಇನ್ನು 6ನೇ ತಾರೀಕು ಅನಂತ ಚತುರ್ದಶಿ ಶನಿವಾರ ಬರುತ್ತೆ, 6ನೇ ತಾರೀಕು ಇದೇ ತಿಂಗಳು. ಇನ್ನು ರವಿವಾರ 7ನೇ ತಾರೀಕು ಖಗ್ರಾಸ್ ಚಂದ್ರಗ್ರಹಣ ಇರ್ತಕ್ಕಂಥದ್ದು ಮತ್ತು ಅದೇ ರೀತಿ ಪ್ರೋಷ್ಠಪದಿ ಪೌರ್ಣಮಿ ಇರ್ತಕ್ಕಂಥದ್ದು ಇರುತ್ತೆ. ನಂತರ 8ನೇ ತಾರೀಕು ಸೋಮವಾರ ಪಿತೃಪಕ್ಷ ಪ್ರಾರಂಭವಾಗ್ತಕ್ಕಂಥದ್ದು. 17ನೇ ತಾರೀಕು ಬುಧವಾರ ಇಂದಿರಾ ಏಕಾದಶಿ ಇರ್ತಕ್ಕಂಥದ್ದು. ನಂತರ 21ನೇ ತಾರೀಕು ರವಿವಾರ ಸರ್ವ ಪಿತೃ ಇರ್ತಕ್ಕಂಥದ್ದು. ಇನ್ನು ಸೋಮವಾರ 22ನೇ ತಾರೀಕು ಘಟಸ್ಥಾಪನೆ ನವರಾತ್ರಿ ಪ್ರಾರಂಭ ಇರ್ತಕ್ಕಂಥದ್ದು. ಇನ್ನು ಮಂಗಳವಾರ 30ನೇ ತಾರೀಕು ದುರ್ಗಾಷ್ಟಮಿ ಇರ್ತಕ್ಕಂಥದ್ದು. ಇದಿಷ್ಟು ಈ ತಿಂಗಳು ವಿಶೇಷವಾಗಿ ಇರ್ತಕ್ಕಂಥ ಏನಪ್ಪಾ ಅಂದ್ರೆ ವಿಶೇಷ ದಿನಗಳಾಗಿರ್ತವೆ, ಆಚರಣೆಗೆ ಯೋಗ್ಯವಾಗಿರ್ತಕ್ಕಂಥ ವಿಶೇಷ ದಿನಗಳಾಗಿರ್ತವೆ. ಇದಿಷ್ಟು. ನಂತರ ನೋಡೋಣ ಇನ್ನು ಗ್ರಹಗಳ ಶುಭಾಶುಭಲ ಕರ್ಕಾಟಕ ರಾಶಿಯವರ ಮೇಲೆ ಯಾವ ರೀತಿ ಪರಿಣಾಮವನ್ನು ಬೀರ್ತದೆ ಅನ್ನೋದನ್ನ ತಿಳಿದುಕೊಳ್ಳೋಣ. ಅದಕ್ಕಿಂತ ಮೊದಲು ಯಾರು ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರೋ, ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಆತ್ಮೀಯರೇ, ಈಗ ಕರ್ಕಾಟಕ ರಾಶಿಯವರ ಗ್ರಹಗಳ ಗೋಚಾರ ಫಲ ಯಾವ ರೀತಿಯಾಗಿದೆ ಅಂತ ತಿಳ್ಕೊಳ್ಳೋಣ. ಈಗ ಮೊದಲ ಏನಪ್ಪಾ ಅಂತಂದ್ರೆ ಯಾವ್ಯಾವ ಗ್ರಹಗಳು ಯಾವ್ಯಾವ ಸ್ಥಾನದಲ್ಲಿವೆ ಅನ್ನೋದನ್ನ ತಿಳ್ಕೊಳ್ಳೋಣ. ಆನಂತರ ಅವರ ಫಲಗಳ ಬಗ್ಗೆ ವಿಚಾರವನ್ನು ಮಾಡೋಣ. ಈ ಕರ್ಕಾಟಕ ರಾಶಿ ಅಥವಾ ಕರ್ಕಾಟಕ ಲಗ್ನದವರಿಗೆ ಜನ್ಮ ರಾಶಿಯಲ್ಲೇ ಕರ್ಕ ರಾಶಿಯಲ್ಲಿ ಈ ತಿಂಗಳ ಆರಂಭದಲ್ಲಿ ಶುಕ್ರದೇವರು ಸಂಚಾರ ಮಾಡ್ತಕ್ಕಂಥದ್ದು. ನಂತರ ದ್ವಿತೀಯ ಭಾವದಲ್ಲಿ ಕೂಡ ಸಂಚಾರ ಮಾಡ್ತಕ್ಕಂಥದ್ದು. ಅದೇ ರೀತಿ ಸೂರ್ಯದೇವರು ಕೂಡ ದ್ವಿತೀಯ ಮತ್ತು ತೃತೀಯ ಭಾವದಲ್ಲಿ ಎರಡೂ ಭಾವದಲ್ಲಿ ಸಂಚಾರ ಮಾಡ್ತಕ್ಕಂಥದ್ದು, ಶುಭ ಗೋಚರಿಯನ್ನು ಕೊಡ್ತಾರೆ. ಶುಕ್ರರು ಶುಭ ಗೋಚರಿ ಇದೆ, ಸೂರ್ಯದೇವರು ಕೂಡ ಶುಭ ಗೋಚರಿಯನ್ನು ಕೊಡ್ತಕ್ಕಂಥದ್ದು. ಸೂರ್ಯದೇವರು ದ್ವಿತೀಯ ಭಾವದಲ್ಲಿ ಸ್ವರಾಶಿಯಲ್ಲಿ ಸಿಂಹರಾಶಿಯಲ್ಲಿ ಸಂಚಾರ ಮಾಡ್ತಕ್ಕಂಥದ್ದು ಲಾಭದಾಯಕ ವಿಚಾರವನ್ನು ತಂದು ಕೊಡ್ತಕ್ಕಂಥ ಆಗಿರ್ತದೆ. ಅದೇ ರೀತಿ ಶುಕ್ರಾಚಾರ್ಯರು ಕೂಡ ಪ್ರಥಮ ಮತ್ತು ದ್ವಿತೀಯ ಭಾವದಲ್ಲಿ ಜನ್ಮ ರಾಶಿಯಿಂದ ಜನ್ಮ ಲಗ್ನದಿಂದ ಸಂಚಾರ ಮಾಡ್ತಕ್ಕಂಥದ್ದು ಒಳ್ಳೆಯ ಫಲವನ್ನು ಕೊಡ್ತಕ್ಕಂಥದ್ದು. ಅದೇ ರೀತಿ ಬುಧ ದೇವರು ಕೂಡ ಏನಪ್ಪಾ ಅಂತಂದ್ರೆ ದ್ವಿತೀಯ ಮತ್ತು ತೃತೀಯ ಭಾವದಲ್ಲಿ ಸಂಚಾರ ಮಾಡ್ತಕ್ಕಂಥದ್ದು. ತೃತೀಯ ಭಾವಕ್ಕೆ ಬಂದಾಗ ಕನ್ಯಾ ರಾಶಿಯಲ್ಲಿ ಸಂಚಾರ ಮಾಡ್ತಕ್ಕಂಥದ್ದು ಶುಭ ಗೋಚರಿ ಒಂದು ಫಲವನ್ನು ಕೊಡ್ತಕ್ಕಂಥದ್ದು. ಅದೇ ರೀತಿ ದ್ವಿತೀಯ ಭಾವದಲ್ಲಿ ಗೋಚರಿಯಲ್ಲಿ ಇರ್ತಕ್ಕಂಥ ಬುಧ ದೇವರು ಒಳ್ಳೆಯ ಗೋಚರಿಯ ಫಲವನ್ನು ಕೊಡ್ತಕ್ಕಂಥದ್ದು. ಇನ್ನು ಸ್ವರಾಶಿಯಲ್ಲಿ ಬಂದಾಗ ಕೂಡ ಅವ್ರ ಗೋಚರಿ ನೆಗೆಟಿವ್ ಇದ್ರು ಕೂಡ ಏನಪ್ಪಾ ಅಂತಂದ್ರೆ ಅವರು ಸ್ವರಾಶಿಯಲ್ಲಿ ಇರ್ತಕ್ಕಂಥದ್ರಿಂದ ಮತ್ತು ಉಚ್ಚರಾಗಿರುವುದರಿಂದನೂ ಕೂಡ ಏನಪ್ಪಾ ಅಂದ್ರೆ ಒಳ್ಳೆಯ ಫಲಗಳು ಬುಧ ದೇವರ ದಶೆಯಿಂದ ಉಂಟಾಗ್ತವೆ. ಅದೇ ರೀತಿ ಮಂಗಳ ದೇವರು ತಿಂಗಳ ಆರಂಭದಿಂದಲೂ ತೃತೀಯ ಭಾವದಲ್ಲಿ ಕನ್ಯಾ ರಾಶಿಯಲ್ಲಿ ಸಂಚಾರ ಮಾಡ್ತಕ್ಕಂಥದ್ದು, ಇದು ಕೂಡ ಒಳ್ಳೆಯ ಶುಭಫಲವನ್ನು ಕೊಡ್ತಕ್ಕಂಥದ್ದು. ಆದರೆ ತಿಂಗಳ ಅರ್ಧದ ನಂತರ ಏನಪ್ಪಾ ಅಂತಂದ್ರೆ 4ನೇ ಭಾವಕ್ಕೆ ಜನ್ಮ ರಾಶಿಯಿಂದ 4ನೇ ಭಾವಕ್ಕೆ ಸಂಚಾರ ಮಾಡೋದ್ರಿಂದ ಸ್ವಲ್ಪ ಅಶುಭ ಫಲವನ್ನು ನೀವು ಅನುಭವಿಸ್ತೀರಿ. ಅದೇ ರೀತಿ ಮಂದಗತಿಯ ಗ್ರಹಗಳಾಗಿರ್ತಕ್ಕಂಥ ರಾಹು ಮತ್ತು ಕೇತುಗಳು ಕೂಡ ಏನಪ್ಪಾ ಅಂತಂದ್ರೆ ನೆಗೆಟಿವ್ ಫಲವನ್ನು ಕೊಡ್ತಕ್ಕಂಥದ್ದು ವರ್ಷ ಪೂರ್ತಿ ಗೋಚಾರದಲ್ಲಿ. ಅದೇ ರೀತಿ ಶನಿದೇವರು ಕೂಡ ಏನಪ್ಪಾ ಅಂದ್ರೆ ಪಂಚಮ ಭಾವದಲ್ಲಿ ಇರ್ತಕ್ಕಂಥದ್ದು, ಇದು ಕೂಡ ಅಷ್ಟೊಂದು ಸಮರ್ಪಕವಾಗಿಲ್ಲ. ಇನ್ನು ವ್ಯಯಭಾವದಲ್ಲಿ ಗುರುದೇವರ ಸಂಚಾರವು ಕೂಡ ಏನಪ್ಪಾ ಅಂತಂದ್ರೆ ಅಷ್ಟೊಂದು ಶುಭ ಫಲಪ್ರದವಾಗಿಲ್ಲ. ಇನ್ನು ಬನ್ನಿ ತಿಳಿದುಕೊಳ್ಳೋಣ. ಪ್ರಪ್ರಥಮ ಬಾರಿಗೆ ಶುಕ್ರಾಚಾರ್ಯರು ಯಾವ ಒಂದು ಫಲವನ್ನು ಕೊಡ್ತಾರೆ ಅನ್ನೋದನ್ನ ತಿಳಿದುಕೊಳ್ಳೋಣ. ಶುಕ್ರಾಚಾರ್ಯರು ಕುಟುಂಬ ಮತ್ತು ಆದಾಯ ಸ್ಥಾನದ ಅಧಿಪತಿಯಾಗಿ ಶುಕ್ರಾಚಾರ್ಯರು ಈ ತಿಂಗಳ ಜನ್ಮ ರಾಶಿಯಲ್ಲಿ ದ್ವಿತೀಯ ಮತ್ತು ದ್ವಿತೀಯ ಭಾವದಲ್ಲಿ ಸಂಚಾರ ಮಾಡತಕ್ಕಂಥದ್ದು. ಇದರಿಂದ ಶುಕ್ರಾಚಾರ್ಯ ಶುಭಫಲವನ್ನು ಅನುಭವಿಸುವಿರಿ. ವಿವಿಧ ಮೂಲಗಳಿಂದ ಉತ್ತಮ ಆದಾಯ ಹೊಂದುವಿರಿ. ಹೊಸ ಸಂಪರ್ಕಗಳು ಬೆಳೆದು ವ್ಯಾಪಾರ ವ್ಯವಹಾರಗಳಲ್ಲಿ ಲಾಭ ತಂದುಕೊಡಲಿವೆ ಮತ್ತು ಗುಪ್ತ ಹಣ ಸಂಗ್ರಹಣೆ ಆಗ್ತಕ್ಕಂಥದ್ದು ಹೆಚ್ಚಾಗಲಿದೆ. ಹಿರಿಯರ ಅಣ್ಣ ಇಲ್ಲವೇ ತಂದೆಯ ಸಹೋದರನಿಂದ ಆರ್ಥಿಕವಾಗಿರ್ತಕ್ಕಂಥ ಲಾಭವಾಗ್ತಕ್ಕಂಥದ್ದು ನಿಮಗೆ ಉಂಟಾಗ್ತದೆ. ಇದೇ ತಿಂಗಳು 13, 14, 15ನೇ ದಿನಾಂಕದಂದು ಸರ್ಕಾರಿ ಇಲ್ಲವೇ ರಾಜಕೀಯ ಜನರ ಸಂಪರ್ಕದಿಂದ ಲಾಭ ಆಗ್ತಕ್ಕಂಥದ್ದು. ಶುಕ್ರಾಚಾರ್ಯರು ಈ ತಿಂಗಳ ಆರಂಭದಿಂದಲೂ 14ರವರೆಗೆ ಲಗ್ನದಲ್ಲಿ ಇರುವುದರಿಂದ ಜನ್ಮ ರಾಶಿಯಲ್ಲಿ ಇರುವುದರಿಂದ ದೈಹಿಕ ಆರೋಗ್ಯ ಚೆನ್ನಾಗಿರಲಿದೆ. ದಾಂಪತ್ಯ ಸೌಖ್ಯ ಕೂಡ ವಿಶೇಷವಾಗಿ ಸಂತಸ ತರಲಿದೆ.
ಇನ್ನು ಬುಧದೇವರ ವಿಚಾರವನ್ನು ತಿಳಿದುಕೊಳ್ಳೋಣ. ಬುಧದೇವರು ತೃತೀಯ ಮತ್ತು ವ್ಯಯಸ್ಥಾನಾಧಿಪತಿಯಾಗಿ ತಿಂಗಳ ಅರ್ಧದಲ್ಲಿ ಸ್ವರಾಶಿಯಲ್ಲಿ ಉಚ್ಚರಾಗಿ ಸಂಚರಿಸುವುದರಿಂದ ಶುಭಫಲವನ್ನ ನೀಡಲಿದ್ದಾರೆ. ಜನ್ಮರಾಶಿಯಿಂದ ತೃತೀಯ ಸ್ಥಾನಾಧಿಪತಿಯಾದ ಬುಧದೇವರು ತಿಂಗಳ ಆರಂಭದಿಂದಲೂ 15ರವರೆಗೂ ತೃತೀಯದಲ್ಲಿ ಶುಭ ಗೋಚರದಿಂದ ಸಂಚರಿಸಲಿದ್ದು ಆರ್ಥಿಕ ಭದ್ರತೆ ತರಲಿದ್ದಾರೆ. ಖರ್ಚಿನ ಮೇಲೆ ಅಧಿಕ ನಿಯಂತ್ರಣ ಇರಲಿದೆ. ಹಳೆಯ ಸಾಲಗಳು ತೀರಲಿವೆ. ಬರಬೇಕಾದ ಬಾಕಿ ಹಣ ಬರಲಿದೆ. ಧಾರ್ಮಿಕ ಕಾರ್ಯಗಳ ನಿಮಿತ್ತ ಪ್ರಯಾಣ ಮಾಡಲಿದ್ದೀರಿ. ಪುಣ್ಯ ಕ್ಷೇತ್ರಗಳ ದರ್ಶನ ಮಾಡಲಿದ್ದೀರಿ. ಸಹೋದರನಿಂದ ಇಲ್ಲವೇ ಸ್ನೇಹಿತರಿಂದ ಅಧಿಕ ಲಾಭ ಸಹಕಾರ ಉಂಟಾಗ್ತಕ್ಕಂಥದ್ದು. ಹಳೆಯ ಸ್ನೇಹಿತರ ಭೇಟಿಯಿಂದ ಮನಸ್ಸು ಸಂತೋಷಗೊಳ್ತಕ್ಕಂಥದ್ದು. ವ್ಯಾಪಾರದಲ್ಲಿ ವಿಶೇಷ ಲಾಭ ಆಗ್ತಕ್ಕಂಥದ್ದು. ನರರೋಗ ಇಲ್ಲವೇ ಚರ್ಮ ರೋಗಕ್ಕೆ ತಕ್ಕ ಚಿಕಿತ್ಸೆ ದೊರೆಯಲಿದೆ. ಅದು ಶೀಘ್ರವಾಗಿ ಗುಣಮುಖ ಆಗಲಿದೆ. ಸ್ನೇಹಿತರಲ್ಲಿ ಪ್ರೀತಿ ವಿಶ್ವಾಸ ವೃದ್ಧಿಯಾಗಲಿದೆ. ಅರ್ಧ ತಿಂಗಳಿನ ನಂತರ ಬುಧ ರವಿ ಸಂಯೋಜನೆಯಾಗಲಿದೆ. ಯಾವುದೇ ವ್ಯವಹಾರಗಳಲ್ಲಿ ಕೂಡ ರಾಜಕೀಯ ಜನರ ಹಸ್ತಕ್ಷೇಪದಿಂದ ವಿಶೇಷ ಲಾಭವಾಗ್ತಕ್ಕಂಥದ್ದು. ಮಾತಿನ ಚಾಣಾಕ್ಷತೆಯಿಂದಲೇ ಕಾರ್ಯ ಶೀಘ್ರವಾಗಿ ಸಿದ್ಧಿ ಆಗ್ತಕ್ಕಂಥದ್ದು ಈ ತಿಂಗಳು ನಿಮಗೆ ಗಳಿಸ್ತಕ್ಕಂಥ ಫಲಗಳಾಗಿವೆ. ಇನ್ನು ಸೂರ್ಯದೇವರ ಒಂದು ಗೋಚಾರ ಫಲವನ್ನ ನೋಡೋಣ. ತಿಂಗಳ ಆರಂಭದಿಂದಲೂ 15ನೇ ತಾರೀಕಿನವರೆಗೆ ಜನ್ಮ ರಾಶಿಯಲ್ಲಿ ದ್ವಿತೀಯ ಭಾವದಲ್ಲಿ ಸ್ವರಾಶಿಯಲ್ಲಿ ಸೂರ್ಯದೇವರು ಸಂಚರಿಸುತ್ತಾರೆ. ಇದರ ಪರಿಣಾಮವಾಗಿ ಸರ್ಕಾರಿ ಯೋಜನೆಗಳಿಂದ ಹಣಕಾಸಿನ ಲಾಭವಾಗ್ತಕ್ಕಂಥದ್ದು. ಆಕಸ್ಮಿಕ ನಷ್ಟದಿಂದ ಪಾರಾಗುವಿರಿ. ಶತ್ರುಗಳ ಷಡ್ಯಂತ್ರಗಳು ನಿಮಗೆ ಜಾಸ್ತಿ ಮಾನಹಾನಿ ಮಾಡಲಾರವು. ಆದಷ್ಟು ದುಶ್ಚಟಗಳಿಂದ ದೂರವಿರಿ. ವಾಹನ ಚಲಾಯಿಸುವಾಗ ಜಾಗ್ರತೆ ಅತ್ಯಂತ ಅವಶ್ಯವಾಗಿರುತ್ತದೆ. ಇನ್ನು 16ನೇ ತಾರೀಕಿನ ನಂತರ ಸೂರ್ಯದೇವರು ಕನ್ಯಾ ರಾಶಿಯಲ್ಲಿ 3ನೇ ಸ್ಥಾನಕ್ಕೆ ಸಂಚರಿಸುವುದರಿಂದ ಶುಭ ಗೋಚರಿಯ ಪರಿಣಾಮ ನೀಡಲಿದ್ದಾರೆ. ಹೊಸ ವಾಹನ ಖರೀದಿ ಆಗಲಿದೆ. ಇಲ್ಲವೇ ವಾಹನ ಕ್ರಯ ವಿಕ್ರಯದಿಂದ ಲಾಭವಾಗ್ತಕ್ಕಂಥದ್ದು. ಯಾವುದಾದ್ರೂ ಒಂದು ವಾಹನವನ್ನು ಕೊಡುವುದು ಅಥವಾ ತೆಗೆದುಕೊಳ್ಳುವ ಮಾಡುವ ಒಂದು ವ್ಯವಹಾರದಲ್ಲಿ ನಿಮಗೆ ಲಾಭವಾಗ್ತಕ್ಕಂಥದ್ದು. ದೇವತಾ ಕಾರ್ಯಗಳನ್ನು ಕೈಗೊಳ್ಳಲಿದ್ದೀರಿ. ವಿದ್ಯಾರ್ಥಿಗಳಿಗೆ ಶುಭವಾಗಲಿದೆ. ಯಾವುದೇ ಕೋರ್ಟು ಕಚೇರಿ ಕೆಲಸಗಳು ಉತ್ತಮವಾಗಿರ್ತಕ್ಕಂಥ ಫಲಿತಾಂಶವನ್ನು, ಯಾವುದಾದ್ರೂ ಕೋರ್ಟ್ನಲ್ಲಿ ನಿಮ್ಮ ಕೇಸಸ್ಗಳು ರನ್ನಿಂಗ್ ಇದ್ರೆ ಅವು ಕೂಡ ಏನಪ್ಪಾ ಅಂತಂದ್ರೆ ನಿಮಗೆ ಈ ತಿಂಗಳು ಒಳ್ಳೆಯ ಒಂದು ಫಲಿತಾಂಶವನ್ನು ನಿಮಗೆ ನೀಡ್ತಾ ಇದ್ದಾರೆ ಸೂರ್ಯದೇವರ ದಿಶೆಯಿಂದ. ಇನ್ನು ಮಂಗಳ ದೇವರ ವಿಚಾರವನ್ನು ನೋಡಲಾಗಿ, ಮಂಗಳ ದೇವರು ಪಂಚಮ ಮತ್ತು ದಶಮ ಸ್ಥಾನಾಧಿಪತಿಯಾಗಿ ಅಂದ್ರೆ ಕರ್ಕಾಟಕ ರಾಶಿಯವರಿಗೆ ಪಂಚಮ ಮತ್ತು ದಶಮ ಸ್ಥಾನಾಧಿಪತಿಯಾಗಿರ್ತಕ್ಕಂಥ ಕುಜದೇವರು ತೃತೀಯ ಸ್ಥಾನದಲ್ಲಿ ಶುಭ ಗೋಚರಿಯಿಂದ ಸಂಚರಿಸುವುದರಿಂದ ಮತ್ತು ತೃತೀಯ ಚತುರ್ಥದಲ್ಲಿ ಅಶುಭ ಗೋಚರಿಯಿಂದ ಸಂಚರಿಸುತ್ತಾರೆ. ಇದು ಶುಭಾಶುಭ ಮಿಶ್ರ ಫಲವನ್ನು ಕೊಡ್ತಕ್ಕಂಥದ್ದು ಈ ತಿಂಗಳು ಕುಜದೇವರು. ಅದಕ್ಕೇನಪ್ಪಾ ಅಂದ್ರೆ ತಿಂಗಳ ಆರಂಭದಿಂದ 13 ದಿನಗಳವರೆಗೆ ಕುಜದೇವರು ಶುಭ ಫಲವನ್ನು ಅನುಭವಿಸುವಿರಿ. ಭೂ ವ್ಯವಹಾರಗಳಲ್ಲಿ ಲಾಭವಾಗ್ತಕ್ಕಂಥದ್ದು. ಭೂಮಿಯ ಖರೀದಿ ಆಗ್ತಕ್ಕಂಥದ್ದು. ಆಟಗಳಲ್ಲಿ ಜಯವಾಗ್ತಕ್ಕಂಥದ್ದು. ಯಾವುದೇ ಜಗಳಗಳಲ್ಲಿ ತಂಟೆ ತಕರಾರುಗಳಲ್ಲಿ ಜಯವನ್ನು ಹೊಂದತಕ್ಕಂಥದ್ದು. ಗುಪ್ತ ಶತ್ರುಗಳ ಬಾಧೆಯಿಂದ ಮುಕ್ತಿಯನ್ನು ಹೊಂದತಕ್ಕಂಥದ್ದು. ಗೃಹ ಖರೀದಿ ಇಲ್ಲವೇ ಭೂ ಖರೀದಿ ವ್ಯವಹಾರಗಳಲ್ಲಿ ಲಾಭವಾಗ್ತಕ್ಕಂಥದ್ದು. ಇದು ಯಾರು ರಿಯಲ್ ಎಸ್ಟೇಟ್ ಏಜೆಂಟ್ಸ್ಗಳಿದ್ದೀರಿ ಅವ್ರಿಗೂ ಕೂಡ ಲಾಭ ಆಗ್ತಕ್ಕಂಥ ಪ್ರಸಂಗಗಳು ಪ್ರಾಪ್ತಿಯಾಗ್ತವೆ. ಇನ್ನು 13ನೇ ತಾರೀಕಿನ ನಂತರ ಕುಜದೇವರ ಸ್ಥಾನ ಫಲದಿಂದ ಸ್ವಲ್ಪ ಕೌಟುಂಬಿಕ ಜೀವನದಲ್ಲಿ ಅಸಮಾಧಾನ ಉಂಟಾಗಲಿದೆ. ಸದಸ್ಯರಲ್ಲಿ ಭಿನ್ನಾಭಿಪ್ರಾಯ ಹೆಚ್ಚಾಗಲಿದೆ. ಜಗಳಕ್ಕೆ ಕಾರಣವೂ ಆಗಬಹುದು. ಜಾಗೃತಿ ಆಗಿರಲಿ. ಮಾತಾಡುವಾಗ ವಾಹನ ಚಲಾಯಿಸುವಾಗ ಜಾಗೃತಿ ಇರುವುದು ತುಂಬಾ ಅವಶ್ಯ. ತಾಯಿಗೆ ಆರೋಗ್ಯ ಸಮಸ್ಯೆ ಉಂಟಾಗಲಿದೆ. ನಿರ್ಲಕ್ಷ್ಯ ಮಾಡಲಿಕ್ಕೆ ಹೋಗ್ಬಿಡಿ. ಇನ್ನು ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಅಸಮಾಧಾನ ಉಂಟಾಗಲಿದೆ. ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಬಾಧ್ಯತೆಗಳು ಉಂಟಾಗಲಿವೆ. ಪ್ರೇಮಿಗಳಿಗೆ ಇಲ್ಲಿ ಮನಸ್ತಾಪ ಉಂಟಾಗಲಿದೆ. ಇನ್ನು ದೈಹಿಕ ಅನಾರೋಗ್ಯ ಉಂಟಾಗಲಿದೆ. ದೇಹದಲ್ಲಿ ಅಧಿಕ ಉಷ್ಣತೆಯಿಂದ ಇಲ್ಲವೇ ರಕ್ತ ಸಂಬಂಧಿ ಸಮಸ್ಯೆಗಳು ಉಂಟಾಗಲಿವೆ. ಅಕಾಲಿಕ ಭೋಜನದಿಂದ ಜೀರ್ಣಕ್ರಿಯೆಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಉಂಟಾಗಲಿದೆ. ಸ್ವಲ್ಪ ಆಹಾರ ವಿಹಾರದಲ್ಲಿ ಸ್ವಲ್ಪ ಜಾಗೃತಿಯನ್ನು ಇರ್ತಕ್ಕಂಥದ್ದು. ಒಳ್ಳೆಯ ಶುದ್ಧವಾಗಿರ್ತಕ್ಕಂಥ ಆಹಾರವನ್ನ ಏನಪ್ಪಾ ಅಂದ್ರೆ ಸೇವನೆ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಕುಜದೇವರು 7, 10 ಮತ್ತು 11ನೇ ಭಾವಕ್ಕೆ ವಿಶೇಷ ದೃಷ್ಟಿಯಿಂದ ನೋಡುವುದರಿಂದ ಉದ್ಯೋಗಗಳಲ್ಲಿ ಚಿಂತೆಗಳು ಉತ್ಪನ್ನವಾಗಲಿವೆ ಮತ್ತು ಪತಿ ಪತ್ನಿಯರಲ್ಲಿ ವಿರಸ ಮುಂದುವರಿಯಲಿದೆ, ಹೆಚ್ಚಾಗಲಿದೆ. ಇಲ್ಲವೇ ಸಂಗಾತಿಯ ಅನಾರೋಗ್ಯದಲ್ಲಿ ಸಮಸ್ಯೆ ಚಿಂತೆಗೆ ತರಲಿದೆ. ಸಂಗಾತಿ ಅನಾರೋಗ್ಯವನ್ನು ಹೊಂದತಕ್ಕಂಥದ್ದು ಇರ್ತದೆ. ಅದರ ವಿಚಾರದಲ್ಲಿ ಸ್ವಲ್ಪ ಏನಪ್ಪಾ ಅಂದ್ರೆ ಹಾಸ್ಪಿಟಲ್ಗೆ ಹಣವನ್ನು ಖರ್ಚು ಮಾಡುವ ಪ್ರಸಂಗಗಳು ಕೂಡ ನಿಮಗೆ ಪ್ರಾಪ್ತವಾಗುವ ಸಾಧ್ಯತೆಗಳು ಕೂಡ ಇದೆ. ಹಣಕಾಸು ವಿಚಾರದಲ್ಲಿ ಆದಾಯ ಸ್ವಲ್ಪ ಇಳಿಮುಖವಾಗಲಿದೆ. ಅಂದುಕೊಂಡ ಸಮಯಕ್ಕೆ ಹಣ ಬರಲಾರದು. ಅದಕ್ಕೆ ಏನಪ್ಪಾ ಅಂತಂದ್ರೆ ಓಂ ಅಂಗಾರಕಾಯ ಎನ್ನುವ ಮಂತ್ರವನ್ನ ಜಪ ಮಾಡ್ತಕ್ಕಂಥದ್ದು ಈ ತಿಂಗಳು. ಏನಪ್ಪಾ ಕುಜದೇವರು ಅರ್ಧ ತಿಂಗಳ ನಂತರ ಸ್ವಲ್ಪ ಏನಪ್ಪಾ ಅಂತಂದ್ರೆ ನೆಗೆಟಿವ್ ಫಲವನ್ನು ಕೊಡ್ತಾರೆ. ಆ ಉದ್ದೇಶಕ್ಕೆ ಏನಪ್ಪಾ ಅಂತಂದ್ರೆ ಸ್ವಲ್ಪ ಅಂಗಾರಕ ದೇವರ ಆರಾಧನೆ ಮಾಡ್ತಕ್ಕಂಥದ್ದು, ಮಂಗಳ ದೇವರ ಆರಾಧನೆ ಮಾಡ್ತಕ್ಕಂಥದ್ದು, ಮಂಗಳವಾರ ಉಪವಾಸವನ್ನು ಮಾಡ್ತಕ್ಕಂಥದ್ದು ಕೂಡ ಏನಪ್ಪಾ ಅಂತಂದ್ರೆ ನೀವು ಇದನ್ನ ಫಾಲೋ ಮಾಡ್ಬೋದು. ಪ್ರತಿನಿತ್ಯ ಮಾರ್ನಿಂಗ್ ಟೈಮ್ ಗಾಯತ್ರಿ ಮಂತ್ರವನ್ನು, ಅದರ ಅಂಗಾರಕ ಗಾಯತ್ರಿ ಮಂತ್ರವನ್ನು ಪಠನೆ ಮಾಡೋದು ಕೂಡ ಏನಪ್ಪಾ ಅಂತಂದ್ರೆ ಒಳ್ಳೆಯ ಒಂದು ಪರಿಣಾಮವನ್ನು ಕೊಡ್ತಕ್ಕಂಥದ್ದು, ಶುಭ ಫಲವನ್ನು ಕೊಡ್ತಕ್ಕಂಥದ್ದು ಆಗಿರ್ತದೆ. ಅಥವಾ ಅವನ ಸ್ತೋತ್ರವನ್ನ ಅಥವಾ ಪೀಡಾ ಪರಿಹಾರ ಸ್ತೋತ್ರವನ್ನು ಕೂಡ ನೀವು ಜಪ ಮಾಡಬಹುದು. ಇನ್ನು ವಿಶೇಷವಾಗಿ ಏನಪ್ಪಾ ಅಂತಂದ್ರೆ ಸೆಪ್ಟೆಂಬರ್ 1ರಿಂದ 15ರವರೆಗೆ ಕೆಲವೊಂದಷ್ಟು ವಿಚಾರಗಳನ್ನು ನೀವು ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ. ಬರಬೇಕಾದ ಹಣ ಕೈ ಸೇರಲಿದೆ. ಹಣದ ಹರಿವು ಉತ್ತಮವಾಗಿರ್ತದೆ. ಕೆಲವರಿಗೆ ಸಂದರ್ಶನದಲ್ಲಿ ಯಶಸ್ಸು ಉಂಟಾಗ್ತಕ್ಕಂಥದ್ದು. ಯಾರು ಇಂಟರ್ವ್ಯೂ ಕೊಡ್ತಾ ಇದ್ದೀರಿ ಅವ್ರಿಗೆ ಏನಪ್ಪಾ ಅಂತಂದ್ರೆ ಉದ್ಯೋಗ ಲಾಭ ಆಗ್ತಕ್ಕಂಥದ್ದು. ಆದ್ರೆ ಆರೋಗ್ಯದಲ್ಲಿ ತೊಂದರೆ ಸ್ವಲ್ಪ ಇರುತ್ತೆ, ಆಲ್ರೆಡಿ ಹೇಳಲಾಗಿದೆ. ಏನಪ್ಪಾ ಅಂತಂದ್ರೆ ಇನ್ನು ಕೆಲವರಿಗೆ ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ ಕೆಲವೊಂದು ನಿಮಗೆ ಆಗದೇ ಇರುವಂತಹ ವ್ಯಕ್ತಿಗಳು ಏನಪ್ಪಾ ಅಂತಂದ್ರೆ ಸಾಮಾಜಿಕ ಜೀವನದಲ್ಲಿ ನಿಮಗೆ ಅಡೆತಡೆಯನ್ನು ಉಂಟು ಮಾಡ್ತಕ್ಕಂಥದ್ದು ಈ ತಿಂಗಳು ಘಟಿಸ್ತಾ ಇದೆ. ಏನಪ್ಪಾ ಅಂದ್ರೆ ಕೆಲವರು ನಿಮ್ಮನ್ನು ಸಾರ್ವಜನಿಕವಾಗಿ ಅವಮಾನಿತರನ್ನಾಗಿ ಮಾಡಲಿದ್ದಾರೆ.
ಅಂತ ಹೇಳ್ತಾರೆ. ಇದರೊಳಗೆ ಸ್ವಲ್ಪ ಶತ್ರುಗಳ ವಿಚಾರದಲ್ಲಿ ಕೇರ್ಫುಲ್ ಆಗಿರಿ. ಕಾಳಿಕಾ ಮಂತ್ರವನ್ನು ಪಠನೆ ಮಾಡಿ, ಕಾಳಿಕಾ ಕವಚವನ್ನು ಪಠನೆ ಮಾಡಿ, ಅಥವಾ ನರಸಿಂಹದೇವರ ಕವಚವನ್ನು ಪಠನೆ ಮಾಡಿ. ಇದು ಕೂಡ ಏನಪ್ಪಾ ಅಂತ ನಿಮ್ಮ ಇನ್ನೊಂದು ರಾಮರಕ್ಷಾ ಸ್ತೋತ್ರ, ಅತಿ ಅದ್ಭುತವಾಗಿರ್ತಕ್ಕಂಥದ್ದು, ಈಸಿ ಆಗಿರ್ತಕ್ಕಂಥ ರಾಮರಕ್ಷಾ ಸ್ತೋತ್ರ ಪಠನೆ ಮಾಡೋದ್ರಿಂದ ಈ ಶತ್ರುಗಳ ಸಮಸ್ಯೆಯಿಂದ ನೀವು ಮುಕ್ತಿಯನ್ನು ಹೊಂದತಕ್ಕಂಥದ್ದು. ಮತ್ತಿನ್ನೇನಪ್ಪ ಅದು ಕುಟುಂಬ ಕೌಶಲ್ಯ ಅದು ಸಮಯ ಕಳೆದು ಹೋಗಿದೆ. ತುರ್ತು ಸಮಸ್ಯೆಗಳಿಗೆ ಪರಿಹಾರ ದೈವಿಕವಾಗಿ ದೊರೆಯುತ್ತದೆ. ಪ್ರಯಾಣದಿಂದ ಲಾಭ ಆಗ್ತಕ್ಕಂಥದ್ದು. ಇನ್ನೊಂದೇನಪ್ಪ ಈ ತಿಂಗಳು ಸ್ವಲ್ಪ ಕೋಪವನ್ನು ಕಡಿಮೆ ಮಾಡಿಕೊಳ್ಳಿ. ಯಾಕಂದ್ರೆ ಚತುರ್ಥ ಭಾವದಲ್ಲಿ ಮಂಗಳದೇವರ ಸಂಚಾರ ಕೂಡ ಏನಪ್ಪಾ ಅಂತಂದ್ರೆ ನಿಮ್ಮ ಡಿಸಿಷನ್ಸ್ಗಳನ್ನು ಮೇಕಿಂಗ್ ರಾಂಗ್ ಮಾಡೋ ಚಾನ್ಸಸ್ಗಳಿದಾವೆ. ಸ್ವಲ್ಪ ಕೋಪವನ್ನು ಕಡಿಮೆ ಮಾಡ್ಕೊಳ್ಳೋದು. ಇನ್ನೇನಪ್ಪಾ ಅಂತಂದ್ರೆ ವಿಶೇಷವಾಗಿ ಹಳೆಯ ಮಿತ್ರರಿಂದ ಸಂತಸವಾಗ್ತಕ್ಕಂಥದ್ದು. ಕೆಲಸ ಕಾರ್ಯಗಳಲ್ಲಿ ಕೂಡ ಒಳ್ಳೆಯ ಅಭಿವೃದ್ಧಿ ಇದೆ. ಒಟ್ಟಾರೆಯಾಗಿ ಈ ತಿಂಗಳು ನಿಮಗೆ ಅತ್ಯಂತ ಶುಭಗಳೇ ಘಟಿಸುತ್ತವೆ. ಸ್ವಲ್ಪ ಏನಪ್ಪಾ ಅಂದ್ರೆ ಮಂಗಳ ದೇವರು ಮತ್ತು ರಾಹು ಕೇತುಗಳು ಸ್ವಲ್ಪ ವರ್ಷದ ದಿನಗಳು ಸ್ವಲ್ಪ ನೆಗೆಟಿವ್ ಫಲ ಇರುವುದರಿಂದ ಏನಪ್ಪಾ ಅಂತಂದ್ರೆ ಸ್ವಲ್ಪ ಅವರ ಬಗ್ಗೆ ನೀವು ಕಾಳಜಿಯನ್ನು ವಹಿಸ್ತಕ್ಕಂಥದ್ದು. ಶನಿ ದೇವರ ಒಂದು ಆರಾಧನೆ ಮಾಡ್ತಕ್ಕಂಥದ್ದು. ಶನಿ ಪರಿಹಾರಾರ್ಥವಾಗಿ ನೀವೇನ್ ಮಾಡ್ರಿ ಅಂತಂದ್ರೆ ಹನುಮಾನ್ ಚಾಲಿಸ ಓದ್ತಕ್ಕಂಥದ್ದು. ಗುರು ಮಠಗಳಿಗೆ ಭೇಟಿಯನ್ನು ಕೊಡ್ತಕ್ಕಂಥದ್ದು. ಕಡ್ಲಿಬೇಳೆ ಬೆಲ್ಲವನ್ನು ದಾನ ಮಾಡ್ತಕ್ಕಂಥದ್ದು. ಇವನು ದಿನನಿತ್ಯ ರೂಢಿಯನ್ನು ಮಾಡ್ಕೊಳ್ಳಿ. ನಿಮಗೆ ಗುರು ಸಮಾನವಾಗಿರ್ತಕ್ಕಂಥ ಯಾವ್ದಾದ್ರು ದೇವರುಗಳಿದ್ರೆ ಅವನ್ನ ಆರಾಧನೆ ಮಾಡ್ತಕ್ಕಂಥದ್ದು. ರಾಘವೇಂದ್ರ ಸ್ವಾಮಿ, ಸಿದ್ಧಾರೂಢರು, ಸಾಯಿಬಾಬರು ಇಂಥ ದೇವರುಗಳ ಆರಾಧನೆಯನ್ನು ಮಾಡ್ತಕ್ಕಂಥದ್ದು. ಒಟ್ಟಾರೆಯಾಗಿ ಆರೋಗ್ಯ ವಿಚಾರವಾಗಿ ನೋಡಲಾಗಿ ಶುಭ ಫಲವಿದೆ. ತಿಂಗಳಾದ ನಂತರ ಸಣ್ಣ ಪುಟ್ಟ ಸಮಸ್ಯೆಗಳು ನಿಮ್ಮನ್ನು ಕಾಡಲಿವೆ. ಕೌಟುಂಬಿಕ ಜೀವನದಲ್ಲಿ ಸಾಮಾನ್ಯವಿರಲಿದೆ. ಕೌಟುಂಬಿಕ ಜೀವನ ಸಾಮಾನ್ಯವಾಗಿರಲಿದೆ. ತಂದೆಯಿಂದ ಒಳ್ಳೆಯ ಒಂದು ಏನಪ್ಪಾ ಸಪೋರ್ಟ್ ಸಿಗುತ್ತದೆ. ಸಹೋದರರಿಂದ ಕೂಡ ಸಪೋರ್ಟ್ ಸಿಗುತ್ತದೆ. ಆದರೆ ತಾಯಿಯ ಆರೋಗ್ಯದಲ್ಲಿ ಸ್ವಲ್ಪ ಏನಪ್ಪಾ ಸಮಸ್ಯೆ ಉಂಟಾಗ್ತಕ್ಕಂಥದ್ದು. ಪತ್ನಿ ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆ ಉಂಟಾಗ್ತಕ್ಕಂಥದ್ದು ಇರುತ್ತದೆ. ದಾಂಪತ್ಯ ಜೀವನದಲ್ಲಿ ಸರಸ ವಿರಸಗಳು ಸಮನಾಗಿರುತ್ತವೆ. ಹಣಕಾಸು ವಿಚಾರದಲ್ಲಿ ಅಧಿಕ ಶೋಭಲ ಇರುವ ತಿಂಗಳು ಇದಾಗಿದೆ. ಹಣಕಾಸು ವಿಚಾರದಲ್ಲಿ ಅತ್ಯಂತ ಲಾಭದಾಗಿರ್ತಕ್ಕಂಥ ತಿಂಗಳು ಸೆಪ್ಟೆಂಬರ್. ನಿಮಗೆ ಒಳ್ಳೆಯ ಒಂದು ಫಲಿತಾಂಶ ತಂದು ಕೊಡ್ತಕ್ಕಂಥದ್ದು. ಹಣಕಾಸು ವಿಚಾರದಲ್ಲಿ ಎಲ್ಲ ವ್ಯಾಪಾರಿಗಳಿಗೆ ಒಳ್ಳೆಯ ಲಾಭ ಆಗ್ತಕ್ಕಂಥದ್ದು. ವ್ಯಾಪಾರ ವ್ಯವಹಾರಗಳಲ್ಲಿ ಲಾಭದಾಯಕವಾಗಿ ಅಭಿವೃದ್ಧಿಯ ಪದದಲ್ಲಿ ನಡೆಯಲಿವೆ. ಉದ್ಯೋಗಿಗಳಿಗೆ ಮಿಶ್ರ ಫಲ ಇರಲಿದೆ. ಅಧಿಕ ಶ್ರಮದ ಜೊತೆಗೆ ಆತಂಕಗಳೊಂದಿಗೆ ಜೀವನ ಸಾಗಿಸಬೇಕಾಗುತ್ತದೆ. ಅಸಮಾಧಾನವಿರಲಿದೆ. ಯಾರು ಈಗ ಆಲ್ರೆಡಿ ಇನ್ನೊಬ್ರು ಕೈ ಕೆಳಗೆ ದುಡಿತಾ ಇದ್ದೀರಿ, ನಿಮ್ಮ ಬಾಸ್ಗಳಿಗೆ ಎಷ್ಟೇ ಮಾಡಿದ್ರು ತೃಪ್ತಿ ಆಗೋದಿಲ್ಲ. ಕೆಲಸವನ್ನು ಮಾಡಿದ್ರೆ ಅಧಿಕ ಶ್ರಮವನ್ನು ಪಡ್ತಕ್ಕಂಥದ್ದು. ಅವ್ರು ಮೆಚ್ಚಿಸ್ಲಿಕ್ಕೆ ಬಹಳ ಹೆಣಗಾಡಬೇಕಾಗುತ್ತೆ. ಬಟ್ ರವಿ ಒಳ್ಳೆಯ ಒಂದು ಪೊಸಿಷನ್ ಇರೋದ್ರಿಂದ ಏನಪ್ಪಾ ಅಂದ್ರೆ ಅದು ಕೂಡ ಸಾಧ್ಯ ಆಗುತ್ತೆ. ಬಟ್ ಏನಪ್ಪಾ ಹಿತಶತ್ರುಗಳ ಕಾಟ ಜಾಸ್ತಿ ಇರ್ತದೆ. ನಿಮ್ಮ ಕೆಲಸದಲ್ಲಿ ಏನಪ್ಪಾ ಅಂದ್ರೆ ರಾಜಕೀಯಗಳು ಜಾಸ್ತಿ ನಡೀತಾವೆ. ಪಾಲಿಟಿಕ್ಸ್ ಅಂತ ನಾವು ಕರಿತೇವೆ, ಜಾಬ್ ಪಾಲಿಟಿಕ್ಸ್. ಸ್ವಲ್ಪ ಕಾಲ ಎಳೆದಾಟ ಇಂಥವೆಲ್ಲ ನಡೆಯುತ್ತೆ. ಅದಕ್ಕೆ ಏನಪ್ಪಾ ಅಂದ್ರೆ ರಾಮರಕ್ಷಾ ಸ್ತೋತ್ರವನ್ನು ದಿನನಿತ್ಯ ಪಾರಾಯಣ ಮಾಡಿ ನೀವು ಕೆಲಸಕ್ಕೆ ಮುಂದುವರಿಯಿರಿ. ಕೆಲಸದಲ್ಲಿ ಮುಂದುವರಿಯಿರಿ. ಇನ್ನು ವಿದ್ಯಾರ್ಥಿಗಳಿಗೆ ಶಿವಾಶುಭ ಮಿಶ್ರ ಫಲಗಳು ಉಂಟಾಗ್ತಕ್ಕಂಥದ್ದು. 13ರ ನಂತರ ಏಕಾಗ್ರತೆಯಲ್ಲಿ ಸ್ವಲ್ಪ ಸಮಸ್ಯೆನ ಆಗ್ತಕ್ಕಂಥದ್ದು. ಅದಕ್ಕೇನ್ ಮಾಡ್ರಿಪ್ಪ ಅಂದ್ರೆ ದಕ್ಷಿಣಾಮೂರ್ತಿಯ ಮಂತ್ರವನ್ನು ನೀವು ಪಠನೆ ಮಾಡ್ರಿ. ಯಾರು ವಿದ್ಯಾರ್ಥಿಗಳಿದ್ರಿ, ಯಾರು ಉದ್ಯೋಗದಲ್ಲಿ ಸಮಸ್ಯೆ ಅನುಭವಿಸ್ತಾ ಇದ್ರಿ, ಸಾಮಾಜಿಕ ಜೀವನದಲ್ಲಿ ಸಮಸ್ಯೆ ಅನುಭವಿಸ್ತಾ ಇದ್ರಿ, ಅವರು ದಕ್ಷಿಣಾಮೂರ್ತಿಯ ಮಂತ್ರವನ್ನು ಪಠನೆ ಮಾಡುವುದು ತುಂಬಾ ಒಳ್ಳೆಯದು. ಇನ್ನು ಪ್ರೇಮಿಗಳಿಗೆ ತಿಂಗಳ ಕೊನೆಯ ವಾರದಲ್ಲಿ ಅಧಿಕ ಅಶುಭ ಫಲಗಳು ಮತ್ತು ಘಟಿಸುವ ಸಾಧ್ಯತೆಗಳು ಕೂಡ ಇದಾವೆ. ಅದಕ್ಕೇನಪ್ಪಾ ಅಂದ್ರೆ ಪ್ರೇಮಿಗಳು ಸ್ವಲ್ಪ ಜಾಗೃತವಾಗಿರಿ ಸಾಮಾಜಿಕ ಜೀವನದಲ್ಲಿ. ಇದಿಷ್ಟು ಈ ತಿಂಗಳ ಒಂದು ಏನಪ್ಪಾ ಅಂತಂದ್ರೆ ಗೋಚಾರ ಫಲವಾಗಿರುತ್ತದೆ. ಬನ್ನಿ ಈ ತಿಂಗಳ ನಿಮ್ಗೆ ಯಾವ್ಯಾವ ಶುಭ ದಿನಗಳಾಗಿರ್ತವೆ ಅನ್ನೋದನ್ನ ತಿಳ್ಕೊಳ್ಳೋಣ. ಮೊದಲೇ ಶುಭ ದಿನಗಳನ್ನ ತಿಳಿದುಕೊಳ್ಳೋಣ. 1, 2, 3, 6, 7, 24, 25, 29, 30 ಈ ದಿನಗಳೇನಪ್ಪಾ ಅಂತಂದ್ರೆ ನಿಮಗೆ ಅಧಿಕವಾಗಿರ್ತಕ್ಕಂಥ ಶುಭ ದಿನವಾಗಿರ್ತವೆ. ಯಾವ್ದಾದ್ರು ವಿಶೇಷ ಕಾರ್ಯಗಳಿದ್ರೆ ಈ ದಿನಗಳಲ್ಲಿ ನೀವು ಯೋಜನೆಯನ್ನು ಮಾಡಿದ್ರೆ ತುಂಬಾ ಒಳ್ಳೆಯದಾಗ್ತಕ್ಕಂಥದ್ದು. ಇನ್ನು 9, 10, 17, 18, 19, 27, 28 ಇವು ಕೂಡ ಏನಪ್ಪಾ ಅಂತಂದ್ರೆ ನಿಮಗೆ ಅಶುಭ ದಿನಗಳಾಗಿರ್ತವೆ. ಯಾವುದೇ ರೀತಿ ವಿಶೇಷ ಹೊಸ ಕಾರ್ಯಗಳನ್ನು ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಯಾವ್ದಾದ್ರು ಅಧಿಕಾರಿಗಳ ಭೇಟಿ ಇದ್ದಾಗ, ಯಾವ್ದಾದ್ರು ಒಂದು ವಿಶೇಷ ಏನಪ್ಪಾ ಅಂದ್ರೆ ಕೆಲಸಗಳ ಆಗುವಂತಿದ್ದಾಗ ಈ ಡೈರಿ ಹಾಕೊಳ್ಳಿಕ್ಕೆ ಹೋಗ್ಬೇಡ್ರಿ. ತಿಳ್ರಿ. ಇದಿಷ್ಟು ಶುಭ ದಿನಗಳಾಗಿರುತ್ತವೆ. ಇದಿಷ್ಟು ನಿಮ್ಮ ಕರ್ಕಾಟಕ ರಾಶಿಯವರ ಈ ಸೆಪ್ಟೆಂಬರ್ ತಿಂಗಳ ಗೋಚಾರ ಫಲ. ದಯವಿಟ್ಟು ನಿಮಗೆ ಯಾವ ರೀತಿ ಈ ವಿಡಿಯೋ ಅನಿಸ್ತು ಅನ್ನೋದ್ರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ತಿಳಿಸಿಕೊಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು.